ತುಂಬಾ ಜನ ಫೋನ್ ಯೂಸೇಜ್ಗೆ ಅಡಿಕ್ಟ್ ಆಗಿರೋ ಕಾರಣನೇ ಯೋಚನೆ. ಎಲ್ಲರೂ ಒಬ್ಬರೇ ಇದ್ದಾಗ ಹಿಂದೆ ಆಗಿರೋದು ಮತ್ತೆ ಮುಂದೆ ಆಗ್ಬಹುದಾದ ಯೋಚನೆಯಲ್ಲೇ ಇರ್ತಾರೆ. ಇದೇ ಕಾರಣಕ್ಕೆ ತುಂಬಾ ಜನ ಒಬ್ಬರೇ ಇರಕ್ ಇಷ್ಟಪಡಲ್ಲ, ಇದ್ರೂನು ಫೋನ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸುಖ ದುಃಖ ಅನ್ನೋದು ಹಗಲು ರಾತ್ರಿಯ ಚಕ್ರದ ತರ. ಕತ್ಲಾಗುತ್ತೆ ಅಂತ ಬೆಳಕಿನ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದೀವಿ, ಅದೇ ರೀತಿ ಸುಖ ದುಃಖ ಬಂದಾಗ ಮನಸ್ಸನ್ನ ಸ್ಥಿರ ರೀತಿಯಲ್ಲಿ ಹಿಡ್ಕೊಳೋ ಪ್ರಾಕ್ಟೀಸ್ ಸಹ ಮಾಡ್ಬೇಕು. ಪ್ರತಿದಿನ ಅಟ್ಲೀಸ್ಟ್ 10,000 ಟೈಮ್ಸ್ ದೇವರ ಹೆಸರನ್ನ ಚಾಂಟ್ ಮಾಡ್ಬೇಕು. 1000 ಇಂದ ಸ್ಟಾರ್ಟ್ ಮಾಡಿ ಸ್ಲೋ ಆಗಿ ಜಾಸ್ತಿ ಮಾಡಿ. ಹರೇ ಕೃಷ್ಣ ಎವ್ರಿವನ್, ವೆಲ್ಕಮ್ ಟು ಡೇ 342. ಇಂದಿನ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಹೇಳ್ತಾರೆ, ಒಬ್ಬನೇ ಸೂರ್ಯ ಇಡೀ ಜಗತ್ತನ್ನು ಹೇಗೆ ಬೆಳಗುವಂತೆ ನಮ್ಮ ಆತ್ಮ ನಮ್ಮ ದೇಹಕ್ಕೆ ಪ್ರಜ್ಞೆಯನ್ನು ನೀಡಿ ಬೆಳಗುತ್ತದೆ. ದೇಹ ಮತ್ತು ಆತ್ಮದ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಅರಿತವನು ಮತ್ತು ಪ್ರಕೃತಿಯ ಬಂಧನಗಳಿಂದ ಬಿಡುಗಡೆ ಆಗುವ ದಾರಿಯನ್ನು ತಿಳಿದವನು ಅವರು ಪರಮ ಪದವಾದ ಮೋಕ್ಷವನ್ನು ಪಡೆಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ ಸಂಜೆ ಜಿಮ್ ಅಲ್ಲಿ ಬ್ಯಾಕ್ ಮತ್ತೆ ಬೈಸಿಪ್ಸ್ ವರ್ಕೌಟ್ ಮಾಡಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಬಾಯ್.